ಇದ್ರಾಗ ಹಾಸಿ ಹೋಗ್ಬೇಕ ಈ ತೆಗ್ನಾಗ. ಹಾ ಲಕ್ಷ್ಮಿ ಅಕ್ಕ, ಇದ್ರೊಳಗ ಬಾಳ ಕತ್ಲೈತಿ. ಹೋಗೋ ಮುಂದಷ್ಟ ಕತ್ಲ ಇರ್ತೈತಿ, ಒಳಗ್ ಹೋಗಿಂದ ಬೆಳಕಾಕೈತಿ. ಹೌದಾ, ನಾ ಮುಂದ್ ಹೋಗ್ತೀನಿ, ನೀ ಹಿಂದ್ ಬಾ. ಬಾ. ಬೆಳಕು ಬಂತ. ಅವಿ ಬಾ. ಲಕ್ಷ್ಮಿ ಅಕ್ಕ, ಗುರುಗಳೆಲ್ಲದಾರ? ಅವ್ರು ಇರೋ ಜಾಗ ಇದೆ, ಇಲ್ಲೇ ಇರ್ಬೋದು, ಬರ್ತಾರ. ಅವಿ ಕಣ್ ಮುಚ್ಕೋ, ಗುರುಗಳ ಧ್ಯಾನ ಮಾಡೋಣ. ಗುರುದೇವಾಯ ನಮಃ, ಗುರುದೇವಾಯ ನಮಃ, ಗುರುದೇವಾಯ ನಮಃ, ಗುರುದೇವಾಯ ನಮಃ, ಗುರುದೇವಾಯ ನಮಃ, ಗುರುದೇವಾಯ ನಮಃ. ಲಕ್ಷ್ಮಿ, ಗುರುದೇವ. ಲಕ್ಷ್ಮಿ, ನೀನು ಬಂದ ಕಾರಣ? ಗುರುದೇವ, ನನ್ನ ಸಾವಿಂದ ನನ್ನ ಮನ್ಯಾಗ ದೊಡ್ಡ ಆಘಾತನ ಆತ. ಸಣ್ಣ ಸಣ್ಣ ಮಕ್ಕಳ ಜೊತೆಗೆ ನನ್ನ ಗಂಡ ಆಘಾತದಿಂದ ಇನ್ನೂ ಹೊರಗೆ ಬಂದಿಲ್ಲ. ಲಕ್ಷ್ಮಿ, ಯಾ ಗಂಡ ಯಾ ಮಕ್ಕಳು? ನಿನಗ ಆ ಮನೀರಿನ ಮುಗ್ದತಿ. ಅವ್ರ ಜೀವನದಾಗ ನಿನಗೆ ಯಾವತ್ತೂ ಪ್ರವೇಶ ಇಲ್ಲ. ನಮ್ಮ ಲೋಕನ ಬೇರೆ, ನಮ್ಮ ಧ್ಯೇಯನ ಬೇರೆ. ಗುರುದೇವ, ನೀವ್ ಹೇಳಿರುವಂತ ಪ್ರತಿ ಒಂದು ಮಾತು ನನಗ ನೆನಪಿನಾಗ ಐತಿ. ನಾನ ಅವ್ರ ಜೀವನದಾಗ ಒಬ್ಬಕಿಯಾಗಿ ಇರಾಕ ಆ ಮನೆಗೆ ಹೋಗಿದ್ದಿಲ್ಲ. ನನ್ನ ಮಕ್ಕಳು ನನ್ನ ಗಂಡನ ಮೇಲೆ ಆಗ್ತಿರುವಂತ ಅನ್ಯಾಯನ ತಡೆಯಕ್ ಹೋಗಿದ್ದೆ. ಲಕ್ಷ್ಮಿ, ಅದು ನಮ್ಮ ನಿಯಮಕ್ಕ ವಿರುದ್ಧವಾಗಿ ಐತಿ. ಯಾಕಂದ್ರ ಅವ್ರ ಮನುಷ್ಯರು, ನಾವು ಆತ್ಮಗಳು. ನಾವೇನಾದ್ರೂ ಅವ್ರಿಗೆ ಒಳ್ಳೇದನ್ನ ಮಾಡಕ್ ಬಯಸ್ಬೋದು, ಆದ್ರ ಅದರಿಂದ ಯಾರಿಗಾದ್ರೂ ಒಬ್ರಿಗೆ ಕೆಟ್ಟ ಆಕೈತಿ. ಅದಕ್ಕ ನನ್ನ ಪ್ರಕಾರ ನೀನ್ ಅಲ್ಲಿಗೆ ಹೋಗಿದ್ದು ದೊಡ್ಡ ತಪ್ಪ. ದೇವ, ನಾನು ಯಾವ ಆಸೆ ಆಕಾಂಕ್ಷೆ ಇಟ್ಕೊಂಡು ಹೋಗಿಲ್ಲ. ನಾನು ಆತ್ಮ ಆಗೋಕ್ಕಿಂತ ಮುಂಚೆ ಒಬ್ಬ ತಾಯಿ. ನನ್ನ ಮಕ್ಕಳು ಅಲ್ಲಿ ಅಳಾಕತ್ರ ನನಗಿಲ್ಲೇ ಕರಳು ಹಿಂಡದಂಗ ಆಕತಿ. ಗುರುದೇವ, ಆತ್ಮಗಳು ಮನುಷ್ಯರ ಜೀವನದಾಗ ಪ್ರವೇಶ ಮಾಡಂಗಿಲ್ಲ, ಒಪ್ತೀನಿ. ಆದ್ರೆ ಮನುಷ್ಯರ ರೂಪದಾಗಿರುವಂತ ರಾಕ್ಷಸರು ಮನುಷ್ಯರ ಜೀವನದಾಗ ಆಟ ಆಡಿದ್ರೆ ಅದು ಸರಿನಾ? ಲಕ್ಷ್ಮಿ, ಹೌದು, ಅವ್ರದೆಲ್ಲ ಪ್ರಾರಬ್ಧ ಕರ್ಮ. ಅದಕ್ಕ ತಕ್ಕ ಫಲನು ಅವ್ರ ಅನುಭವಿಸ್ತಾರ. ಆ ಕೆಟ್ಟ ಹೆಂಗಸ ತನ್ನ ಮಗಳನ್ನ ನನ್ನ ಗಂಡನ ಜೊತೆ ಮದ್ವೆ ಮಾಡಿ ನನ್ನ ಮಕ್ಕಳನ್ನ ಕೊಲ್ಲೋ ಸಂಚು ಮಾಡ್ಯಾಳ. ಆನಂತರ ಇಡೀ ಆಸ್ತಿ ಎಲ್ಲ ತಮ್ಮ ಹೆಸರು ಮಾಡ್ಕೊಂಡು ನನ್ನ ಗಂಡನ್ನು ಸುಮ್ಮನೆ ಬಿಡೋದಿಲ್ಲ. ಇಷ್ಟೆಲ್ಲ ಅನ್ಯಾಯ ಆಗ್ತಾ ಇದ್ರು ನೋಡ್ಕೊಂಡು ಹೆಂಗ್ ಸುಮ್ಮನೆ ಕುಂದಿರ್ಲಿ? ಸರಿ, ಈಗ ಏನ್ ಮಾಡೋದೈತಿ ನಿನ್ ಇಚ್ಛಾ? ಗುರುದೇವ, ನಾನು ಜೀವಂತ ಇರು ಮಠ ಯಾರೊಬ್ಬರಿಗೆ ಅನ್ಯಾಯ ಮಾಡಿರ್ಲಿಲ್ಲ. ಆ ಪುಣ್ಯದ ಫಲನೋ ಏನೋ ಗೊತ್ತಿಲ್ಲ, ಒಂದು ಒಳ್ಳೆ ಹುಡುಗಿನ ನನ್ನ ಗಂಡ ಮದ್ವೆ ಮಾಡ್ಕೊಳಕ ಒಪ್ಕೊಂಡಾನ. ಆ ಹುಡುಗಿನ ಮದುವೆ ಮಾಡಿದ್ನಂದ್ರ ನನ್ನ ಮಕ್ಕಳಿಗೆ ತಾಯಿ ಸಿಗ್ತಾಳ, ಜೊತೆಗೆ ನನ್ನ ಗಂಡನಿಗೆ ಒಬ್ಬ ಒಳ್ಳೆ ಸಂಗಾತಿ. ಆ ಮದುವೆಯಾಗಿ ಮರುಕ್ಷಣನ ಆ 2 ಮಂದಿ ರಾಕ್ಷಸರಿಗೆ ಒಂದು ಗತಿ ಕಾಣಿಸಿ ನಾನು ಆ ಮನಿ ಋಣ ಶಾಶ್ವತವಾಗಿ ಕಳ್ಕೋತೀನಿ. ಲಕ್ಷ್ಮಿ, ನಿನ್ನ ವಿಚಾರ ನಿನಗ ಸರಿ ಇರಬಹುದು, ಆದ್ರ ನಮ್ಮ ಪ್ರೇತಗಳ ನಿಯಮಕ್ಕ ವಿರುದ್ಧವಾಗಿ ಐತಿ. ಆದ್ರೂ ಇದನ್ನ ನಿನ್ನ ಜಗದಾಗ ನಿಂತು ನೋಡಿದ್ರ ತಪ್ಪು ಅಂತ ಅನ್ಸಂಗಿಲ್ಲ. ಸರಿ, ಈಗ ನನ್ನಿಂದ ನಿನಗ ಏನು ಉಪಕಾರ ಬೇಕು? ದೇವ, ಆ ಇಬ್ರು ರಾಕ್ಷಸಿಯರ ಒಬ್ಬ ಸ್ವಾಮಿ ಹತ್ರ ಹೋಗಿ ರಕ್ಷಾ ಕವಚವನ್ನ ಕಟ್ಕೊಂಡು ಬಂದಾರ. ಮನಿ ಒಳಗ ಇರುವಂತ ಆಳು ಕಾಳು ಕೂಡ ಅವ್ರು ಹೇಳಿದ ತಕ್ಕ ಹಾಗೇನ ಕುಣಿತಾರ. ನಾನು ಅವ್ರ ಹತ್ರ ಸುಳಿದಾಡಕ್ಕೂ ನನಗಾಗ್ತಾ ಇಲ್ಲ. ಅವ್ರ ಸಮೀಪ ಹೋದ್ರೆ ಬೆಂಕಿ ಹತ್ರ ನಿಂತೇನೆ ಏನೋ ಅಂತ ಭಾಸಾಕೈತಿ. ಲಕ್ಷ್ಮಿ, ಹಂಗಿದ್ರ ಆ ಮಹಾಪುರುಷ ತಪೋಬಲದಿಂದನ ಅವರಿಗೆ ರಕ್ಷಾ ಕವಚ ಕೊಟ್ಟಿರ್ಬೇಕು. ಆ ದೈವ ಶಕ್ತಿ ಮುಂದ ನಮ್ಮ ಪ್ರೇತ ಶಕ್ತಿ ಏನು ಕೆಲಸ ಮಾಡಲ್ಲ. ಗುರುದೇವ, ಅದು ನನಗೆ ಗುರ್ತಿದ್ದ. ಆ ಸ್ವಾಮಿನ ನಾನು ಕೇಳಿದೆ, ನೀವು ಮಾಡ್ತಾ ಇರೋದು ತಪ್ಪು. ನೀವು ಮಾಡುವಂತ ತಪೋಶಕ್ತಿ ಇನ್ನೊಬ್ಬರನ್ನ ಉದ್ಧಾರ ಮಾಡಕ ಉಪಯೋಗ ಆಗ್ಬೇಕ ಹೊರತು ಒಬ್ಬರ ಜೀವನನ ಸರ್ವನಾಶ ಮಾಡಕಲ್ಲ ಅಂತ. ಒಳ್ಳೆ ಕೆಲಸ ಮಾಡಿದಿ. ಅದಕ್ಕ ಆ ಯೋಗಿ ಏನಂದ್ರ? ಏನು ಅನ್ಲಿಲ್ಲ. ನಾನೀಗ ಅವ್ರಿಗೆ ಮಾತು ಕೊಟ್ಟೇನಿ, ಅವರನ್ನ ರಕ್ಷಣೆ ಮಾಡೋದು ನನ್ನ ಕರ್ತವ್ಯ ಆಗೈತಿ. ಅದಕ್ಕ ನನ್ನಿಂದ ನಿನಗ ಯಾವ ಸಹಾಯನೂ ಸಿಗುವುದಿಲ್ಲ ಅಂತ ಕಡ್ಡಿ ಮುರಿದಂಗ ಹೇಳ್ಬಿಟ್ರ. ಲಕ್ಷ್ಮಿ, ಹಂಗಾರ ಇದಕ್ಕೆ ಪರಿಹಾರ ಕಂಡು ಹಿಡಿದು ಬಹಳ ಕಷ್ಟನ ಐತಿ. ದೇವ, ಹಂಗನ್ಬೇಡ್ರಿ. ನಿಮ್ಮನ್ನ ಬಿಟ್ಟು ನನಗ ಗತಿ ಯಾರು ಇಲ್ಲ. ಏನಾದ್ರೂ ಒಂದು ಉಪಾಯ ಇರಾಕ ಬೇಕು. ದಯಮಾಡಿ ನನಗೆ ಏನಾದ್ರೂ ಮಾರ್ಗದರ್ಶನ ಕೊಟ್ಟು ದಾರಿ ತೋರಿಸ್ರಿ. ಲಕ್ಷ್ಮಿ, ದೈವ ಶಕ್ತಿನ ಗೆಲ್ಲೋದು ಅಷ್ಟು ಸುಲಭದ ಮಾತಲ್ಲ. ನಿನ್ನ ವಿಚಾರ ಒಳ್ಳೆ ಉದ್ದೇಶಕ್ಕಾಗಿ ಐತಿ. ಹಿಂಗಿರುವಾಗ ಕೆಲವೊಮ್ಮೆ ಆ ಪರಮಾತ್ಮನು ಕೂಡ ನಮ್ಮ ಜೊತೆ ನಿಲ್ತಾನ. ಲಕ್ಷ್ಮಿ, ರಕ್ಷಾ ಕವಚ ಕೊಟ್ಟಾರ ಅಂತ ಹೇಳಿದಿ, ಅದನ್ನ ಮನಿ ಒಳಗ ಕಟ್ಟಾರೋ ಅಥವಾ ಮನುಷ್ಯರೆಲ್ಲ ತಾವು ಕಟ್ಕೊಂಡಾರು? ಗುರುದೇವ, ಅವ್ರು ಏನೋ ಒಂದು ತಾಯ್ತದ ರೂಪನ್ಯಾಗ ಅವ್ರಿಗೆ ಕೊಟ್ಟಾರ. ಆ ತಾಯ್ತನ ನನ್ನ ಗಂಡನ ಸ್ವಾದ್ರತ್ತಿ, ಅಕ್ಕಿ ಮಗಳ, ಮತ್ತ ಮನಿ ಒಳಗ ನಾನ್ ಮದ್ವಿ ಮಾಡ್ಕೊಂಡು ಬಂದಾಗಿಂದ ಇರುವಂತ ಸುಂದ್ರಿ ಅನ್ನೋ ಒಬ್ಬಕಿ ಆಳದಾಳ. ಅಕ್ಕಿ ಮೈಯಾಗೂ ಕಟ್ಟಾರ. ಅಕ್ಕಿ ಇವ್ರ ತಾಳಕ್ಕ ತಕ್ಕಂಗನ ಕುಣಿತಾಳ. ಲಕ್ಷ್ಮಿ, ಆ ತಾಯ್ತನ ನಿನ್ನ ಗಂಡಗ ಮಕ್ಕಳಿಗೆ ಕಟ್ಟಾರ? ನನ್ನ ಮಕ್ಕಳಿಗೆ ಕಟ್ಟಾರ. ನನ್ನ ಗಂಡಗ ಕಟ್ಟಾಕ್ ಹೋಗಿರಬಹುದು. ಅವರು ಅಂತದನ್ನೆಲ್ಲ ನಂಬ್ತಿರ್ಲಿಲ್ಲ, ಹಂಗಾಗಿ ಅವರು ಕಟ್ಕೊಂಡಿಲ್ಲ. ಆ ತಾಯ್ತದ ಅವಧಿ ಎಷ್ಟೈತೆ ಅನ್ನೋದು ನಿನಗೇನಾದ್ರೂ ಗೊತ್ತೈತಾ? ಆ ತಾಯ್ತದ ಅವಧಿ 20 ದಿನ ಐತಿ.
20 ದಿನ ಮುಗುದಿಂದ ಹೊಸ ರಕ್ಷಾ ಕವಚನ ಮತ್ತೆ ಕಟ್ಕೋಬೇಕವ್ರ. ಹೌದು. ಆ ರಕ್ಷಾ ಕವಚ ಅವ್ರ ಕೈ ಸೇರಿ ಕಟ್ಕೋದ್ರ ಒಳಗ ನಿನ್ನ ಕೆಲಸ ನೀ ಮಾಡ್ಬೇಕು. ಗುರುದೇವ, ನಾನು ಆ ಯೋಗಿ ಹತ್ರ ಆ ಹೆಂಗ್ಸ್ ಮಾತಾಡೋ ಮುಂದೆ ಕೇಳಿಸ್ಕೊಂಡೆ. ಅವ್ರು ಹೇಳ್ತಾ ಇದ್ರೆ ಈ ತಾಯ್ತ 20 ದಿನ ನಿಮ್ಮ ರಕ್ಷಣೆ ಮಾಡ್ತೈತಿ, 21ನೇ ದಿನಕ್ಕೆ ಅಮಾವಾಸ್ಯೆ ಐತಿ, ಅವತ್ತ ಮತ್ತೊಂದು ಹೊಸ ರಕ್ಷಾ ಕವಚ ಮಾಡಿ ಕೊಡ್ತೀನಿ, ಬೇಗ ಜಲ್ದಿ ಬರ್ರಿ ಅಂತ ಹೇಳ್ತಾ ಇದ್ರೆ. ಹಂಗಿದ್ಮೇಲೆ ಲಕ್ಷ್ಮಿ ನಿನಗ ಪರಿಹಾರ ಸಿಕ್ತ. ಪರಿಹಾರನ 20 ದಿನಕ್ಕ ಅವರ ರಕ್ಷಾ ಕವಚ ಮುರಿದು ಬೀಳ್ತತಿ. ಅಮಾವಾಸ್ಯೆ ಇರುವುದು ಮರನೇ ದಿನ ಅಂದ್ರ 21ನೇ ದಿನ. ಅವರು ಆ ತಪೋ ಯೋಗಿ ಹತ್ರ ಹೋಗಿ ರಕ್ಷಾ ಕವಚ ಪಡ್ಕೊಳ್ಳೋ ಮಟಾನು ನಿನಗ ಒಳ್ಳೆ ಇರ್ತೈತಿ. ಅಷ್ಟ್ರೊಳಗ ನೀನೇನ್ ಅನ್ಕೊಂಡಿಯೋ ಅದನ್ನ ಕೆಲಸ ಮಾಡಿ ಮುಗಿಸಬೇಕ. ಗುರುದೇವ, ಇದು ನನಗೆ ಹೊಳೆದಿರ್ಲೇ ಇಲ್ಲ. ಲಕ್ಷ್ಮಿ, ಸಮಸ್ಯೆ ಒಳಗಡೆನ ಪರಿಹಾರ ಇರ್ತೈತಿ. ಸೂಕ್ಷ್ಮವಾಗಿ ವಿಚಾರ ಮಾಡಿ ಆ ಪರಿಹಾರನ ನಾವು ಕಂಡುಕೋಬೇಕು. ಗುರುದೇವ, ನಿಮ್ಮಿಂದ ನನಗೆ ಬಹಳ ಸಹಾಯ ಆತ. ನಿಮ್ಮ ಈ ಉಪಕಾರ ನಾನು ಎಂದೂ ಮರೆಯಂಗಿಲ್ಲ. ಲಕ್ಷ್ಮಿ, ನಾನು ನಿನಗೆ ಸಹಾಯ ಮಾಡಿದ್ದು ನಿನ್ನ ಒಳ್ಳೆ ಉದ್ದೇಶಕ್ಕ ಹೊರತು ನಿನ್ನ ಸ್ವಾರ್ಥಕ್ಕಲ್ಲ. ಎಲ್ಲ ಒಳ್ಳೇದಾಕೈತಿ, ನೀನಿನ್ನ ಹೋಗಬಹುದು. ಗುರುದೇವ, ಧನ್ಯವಾದ. ನೀನು ಅನ್ಕೊಂಡಿರೋದೆಲ್ಲ ನೆರವೇರ್ಲಿ. ನಾನಿನ್ ಬರ್ತೇನೆ ಗುರುದೇವ. ಹೋಗಿ ಬಾ. ಅವಿ, ಹಾ ಲಕ್ಷ್ಮಿ ಅಕ್ಕ, ಬಾ ಹೋಗುನು. ಈ ಜಗತ್ತಿನಲ್ಲಿ ಎಲ್ಲದಕ್ಕೂ ಬೆಲೆ ಕಟ್ಟಬಹುದು, ಆದ್ರ ಈ ತಾಯಿ ಅನ್ನೋ ವಸ್ತುಕ್ಕ ಬೆಲೆ ಕಟ್ಟಾಕ ಸಾಧ್ಯನ ಇಲ್ಲ. ಮನುಷ್ಯ ಜನ್ಮ ತ್ಯಜಿಸಿ ಬಂದ್ರು ಮನುಷ್ಯ ರೂಪದಾಗಿರುವಂತ ತನ್ನ ಮಕ್ಕಳ ಸಂಬಂಧ ಎಷ್ಟೊಂದು ಸಂಕಟ ಪಡ್ತಾಳ ಲಕ್ಷ್ಮಿ. ಈ ತಾಯಿ ತ್ಯಾಗಕ್ಕ ದೇವರು ಕೂಡ ತಲೆಬಾಗ್ತಾನ. ಲಕ್ಷ್ಮಿ ಅಕ್ಕ, ನಾವು ಮತ್ತೆ ಈ ಹೋಲ್ನಾಗ ಬಂದ್ವಿ. ಇನ್ನು 20 ದಿನ ಆಗಿಂದ ನನ್ನ ಆಟ ಶುರು. ನನಗೀಗ ನೆನಪಿಗೆ ಬಂತ, ಆ ತಪೋಶಕ್ತಿ ಗೈದಂತ ಮಹಾನ್ ವ್ಯಕ್ತಿ ಪದೇ ಪದೇ ಒತ್ತಿ ಒತ್ತಿ ಹೇಳ್ತಾ ಇದ್ರ 20 ದಿನ ಅವರನ್ನ ರಕ್ಷಣೆ ಮಾಡ್ತೈತಿ, 21ನೇ ದಿನಕ್ಕೆ ನಾನು ಅವರಿಗೆ ರಕ್ಷಾ ಕವಚ ಕೊಡ್ತೇನಿ ಅಂತ. ಅಂದ್ರ ಅದರ ಅರ್ಥ ಅದು ನಿನ್ನ ಸಮಯ ಅಂತ ನನಗ ಒತ್ತಿ ಒತ್ತಿ ಹೇಳ್ತಾನೆ ಇದ್ರ. ಆದ್ರೆ ನನಗದು ಯಾವುದು ಹೊಳಿಲಿಲ್ಲ. ಇರ್ಲಿ, ಇನ್ನೂ ಕಾಲ ಮಿಂಚಿಲ್ಲ. ಹೆಂಗೋ ಅಮಾವಾಸ್ಯೆ ದಿನ ವಿಶೇಷ ಶಕ್ತಿ ಕೊಡ್ತಾನ ಭಗವಂತ ನಮಗ. ಅವತ್ತ ತಾಯಿ ಮಗಳಿಗೂ ಒಂದ್ ಗತಿ ಕಾಣಿಸ್ತೇನಿ. ನಿಮ್ಮ ಗತಿ ನೋಡಿ ಇನ್ನು ಮುಂದೆ ಯಾರು ತಾಯಿ ಇಲ್ಲದ ಮನ್ಯಾಗ ಯಾವ್ದಾ ಒಂದು ಸಂಚ ಮಾಡಿ ಮಕ್ಕಳಿಗೆ ಏನು ತೊಂದರೆ ಮಾಡಿರಬಾರ್ದ ಅಂತ ಕೆಟ್ಟ ಪರಿಸ್ಥಿತಿ ನಿಮಗ್ ಕೊಡ್ತೇನೆ. ಎಷ್ಟು ಮೆರಿತಿರೋ ಮೆರಿರಿ. ಇನ್ನು ಮುಂದೆ ನನ್ನ ಆಟ ಶುರು. ಬಾವಿ. ನೋಡಿದ್ರಲ್ಲ ಸ್ನೇಹಿತರೆ, ಈ ಕಥೆ ಹಿಂಗ ಮುಂದುವರಿತೈತಿ. ಸ್ನೇಹಿತರೆ, ಪ್ಲೀಸ್ ವಿಡಿಯೋಕ್ಕ ಒಂದು ಲೈಕ್ ಮಾಡ್ರಿ. ಆದಷ್ಟು ಈ ವಿಡಿಯೋಗಳನ್ನ ನಿಮ್ಮ ಗೆಳೆಯ ಗೆಳತಿ ಬೆಂದು ಬಾಂಧವರಿಗೆ ಕೂಡ ಶೇರ್ ಮಾಡ್ರಿ. ಹೊಸದಾಗಿ ಬಹಳಷ್ಟು ಜನ ವಿಡಿಯೋಗಳನ್ನ ನೋಡ್ತಾ ಇದೀರಿ, ತುಂಬಾ ಖುಷಿ ಆಕೈತ್ರಿ. ದಯಮಾಡಿ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೇನ್ರಿ, ನಮ್ಮ ಈ ಹಳೆ ಕಿಡ್ಡಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಒಂದು ಕಮೆಂಟ್ ಮೂಲಕ ತಿಳಿಸೋದನ್ನ ಮಾತ್ರ ಮರಿಬೇಡ್ರಿ. ನೀವು ನಿಮ್ಮ ಅನಿಸಿಕೆಯನ್ನ ತಿಳಿಸೋದ್ರಿಂದ